ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಹೇ ಕೃಷ್ಣವೇಣಿ, ಯಾಕೆ ಮಾಡ್ತಿದ್ಯಾ? ಬ್ಯಾಗ್ ಯಾಕೆ ಪ್ಯಾಕ್ ಮಾಡ್ತಿದ್ಯಾ? ಖುಷಿ, ಅಮ್ಮ ಫೋನ್ ಮಾಡಿದ್ರು. ಅಪ್ಪನ್ಗೆ ಇದ್ಕಿದಂಗೆ ಹುಷಾರಿಲ್ವಂತೆ, ಅದಕ್ಕೆ ಊರ್ಗ್ ಹೊರಟಿದ್ದೀನಿ. ಯಾಕೆ ಏನಾಯ್ತಂತೆ? ದಿಢೀರಂತ ಪ್ರಜ್ಞೆ ತಪ್ಪಿಟ್ರಂತೆ, ಅದಕ್ಕೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅಮ್ಮ ಒಬ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಂತೆ. ನಾನು ಊರಿಗೆ ಹೋಗಿ ಬರ್ತೀನಿ ಖುಷಿ. ಸರಿ. ಏನ್ ನಡೀತಿದೆ? ವೇಣಿ, ಯಾಕೆ ಅಳ್ತಿದ್ಯಾ? ಅವ್ರ ಅಪ್ಪಂಗ್ ಹುಷಾರಿಲ್ವಂತೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಹೌದಾ? ಕೃಷ್ಣವೇಣಿ ನೋಡು, ಧೈರ್ಯವಾಗಿರು. ಅಮ್ಮಂಗ್ ಫೋನ್ ಮಾಡಿದ್ದಾ? ಮಾಡಿದ್ದೆ ಮೈನಾ, ತುಂಬಾ ಹೆದರ್ಕೊಂಡಿದ್ದಾರೆ. ಬೇಗ ಬಾ ಅಂತ ಹೇಳ್ತಿದ್ದಾರೆ, ಅದಕ್ಕೆ ನಾನು ಊರ್ಗ್ ಹೊರಟಿದ್ದೀನಿ. ಸರಿ, ಜೋಪಾನ ಹೋಗ್ಬಾ. ಮೈನಾ, ರಾಧಕ್ಕನ್ ಮದ್ವೆಗ್ ಬರ್ಬೇಕು ಅಂತ ನನಗ್ ತುಂಬಾ ಆಸೆ ಇತ್ತು. ಆದ್ರೆ ಅಪ್ಪನ್ ಪರಿಸ್ಥಿತಿ ದಿಢೀರಂತ ಹೀಗಾಗೆ ಇರೋದ್ರಿಂದ ನಾನ್ ಬರಕ್ಕಾಗಲ್ಲ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ. ನೋಡು, ಅದ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ, ಪರವಾಗಿಲ್ಲ ಸರಿನಾ? ಮೊದ್ಲು ಅಪ್ಪ ಹುಷಾರಾಗ್ಬೇಕು. ವೇಣಿ, ಹೆದರ್ಕೋಬೇಡ, ಅವ್ರಿಗೇನೂ ಆಗಲ್ಲ. ದೇವ್ರಿದಾನೆ, ನೀನ್ ಧೈರ್ಯವಾಗಿರ್ಬೇಕು. ಸರಿ, ನಾನು ಹೋಗಿ ಬರ್ತೀನಿ. ಒಬ್ಳೆ ಹೋಗ್ಬೇಡ, ಬಾ, ನಾನು ಡ್ರಾಪ್ ಮಾಡ್ತೀನಿ. ಬೇಡ ಖುಷಿ, ವಾಪಸ್ ಬರ್ತಾ ಇಷ್ಟೊತ್ತಲ್ಲಿ ನೀನ್ ಒಬ್ಳೆ ಬರ್ಬೇಕಲ್ವಾ? ನಾನು ಆಟೋ ಬುಕ್ ಮಾಡಿದ್ದೀನಿ. ಹೋಗಿ ಬರ್ತೀನಿ. ಸರಿ, ಬಸ್ ಸ್ಟ್ಯಾಂಡ್ ರೀಚ್ ಆಗಿದೆ, ಕಾಲ್ ಮಾಡು. ಆಟೋ ಡೀಟೇಲ್ಸ್ ಶೇರ್ ಮಾಡು. ಸರಿ. ಸರಿ, ಲೇಟ್ ಆಗುತ್ತೆ, ಹೊರಡ್ತೀನಿ. ಹುಷಾರು. ಜೋಪಾನ ಕಣೆ. ಫ್ಯಾಮಿಲಿಗೋಸ್ಕರ ಊರ್ ಬಿಟ್ಟು ಬರೋ ಎಲ್ಲ ಹೆಣ್ಮಕ್ಳ ಕತೆ ಇಷ್ಟೇ. ಅಪ್ಪ ಅಮ್ಮನ ಕಣ್ಣೀರು ಒರ್ಸಕ್ಕೆ ದುಡಿಯಕ್ ಬರ್ತೀವಿ, ಆದ್ರೆ ಇಲ್ಲಿ ನಮ್ ಕಷ್ಟನ ದುರುಪಯೋಗ ಪಡಿಸ್ಕೊಳಕ್ ನೋಡ್ತಾರೆ. ಈ ಹೆಣ್ಣಿನ ಜೀವನಾನೇ ಬೇಡ ಅನ್ಸ್ಬಿಟ್ಟಿದೆ. ಅನ್ನು ಹೆಣ್ಣಿನ ಜನ್ಮ ಪಡೆಯೋದಿಕ್ಕೆ ಪುಣ್ಯ ಮಾಡಿರ್ಬೇಕು. ಯಾವತ್ತೂ ಈ ಮಾತನ್ನ ಹೇಳ್ಬೇಡ. ಯಾವ ಸುಖಕ್ ಮೈನಾ ಈ ನೋವನ್ನೆಲ್ಲ ಅನ್ಭವಿಸ್ಬೇಕು? ಗಾರ್ಮೆಂಟ್ಸ್ ಅಲ್ಲಿ ನಾವ್ ಚೆನ್ನಾಗ್ ಕೆಲ್ಸ ಮಾಡಿದ್ರೆ ಒಂದ್ 10-20 ಬಟ್ಟೆನ ಜಾಸ್ತಿ ಹೊಲಿಯಕ್ ಹೇಳ್ತಾರೆ. ಯಾಕ್ ಗೊತ್ತಾ? ಶಿಕ್ಷೆ ಅಂತಲ್ಲ, ನಮ್ಮಲ್ಲಿ ನಿಭಾಯಿಸಕ್ಕೆ ತಾಕತ್ತಿದೆ ಅಂತ. ಆ ದೇವ್ರು ಅಷ್ಟೇ, ಯಾರಲ್ಲಿ ಜಾಸ್ತಿ ನಿಭಾಯಿಸಕ್ಕೆ ಶಕ್ತಿ ಆಯ್ತೋ ಅಂತವ್ರಿಗೆ ಹುಡುಕಿ ಹುಡುಕಿ ಕಷ್ಟ ಕೊಡ್ತಾನೆ. ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಕೊಡ್ತಾನೆ. ಯಾಕೆ ಅಂದ್ರೆ ನಮ್ಮೇಲೆ ಆ ದೇವ್ರಿಗೆ ತುಂಬಾ ನಂಬಿಕೆ. ಅದಕ್ಕೆ ನಮಗ್ ಸ್ವಲ್ಪ ಜಾಸ್ತಿ ಕಷ್ಟನೇ ಕೊಡ್ತಾನೆ. ನನಗ್ ಗೊತ್ತೈತೆ ಮೇಡಮು, ನೀವ್ ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅಂತ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ವಿಷಯ ನಿಮ್ ಹತ್ರ ಬೇಕು ಅಂತ ಮುಚ್ಚಿಟ್ಟಿದ್ದಲ್ಲ, ಹೇಳ್ಕೊಳ್ಳೋ ಧೈರ್ಯ ಇಲ್ಲದೆ ಮುಚ್ಚಿಟ್ಟಿದ್ದು. ಕ್ಷಮಿಸ್ಬಿಡಿ ಮೇಡಮು. ಕ್ಷಮೆ ಕೇಳ್ಬೇಕಾಗಿರೋದು ನೀನಲ್ಲ ಮೈನಾ, ನಾನು. ಇಷ್ಟು ದಿನ ನಾನು ನನ್ನ ಭ್ರಮೇಲೇ ಇದ್ಬಿಟ್ಟೆ. ನಮ್ಮ ಹಾಸ್ಟೆಲಲ್ಲಿರೋ ಎಲ್ಲ ಹೆಣ್ಮಕ್ಳು ನನಗೆ ಕ್ಷೇಮವಾಗಿ ಸುರಕ್ಷಿತವಾಗಿ ನೋಡ್ಕೋತಿದ್ದೀನಿ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗಳ ತರ ನೋಡ್ಕೊಂಡಿದ್ ನಿನ್ನನ್ನೇ ನಾನು ಸುರಕ್ಷಿತವಾಗಿ ನೋಡ್ಕೊಳ್ಳೋಕ್ಕಾಗ್ಲಿಲ್ಲ. ನನ್ನ ತಪ್ಪಿನರಿವು ನನಗಾಯ್ತು ಮೈನಾ. ಯಾರಿಗಾದ್ರೂ ಉದಾಹರಣೆ ಕೊಡ್ಬೇಕು ಅಂದ್ರೆ ನಾನು ನಿನ್ನನ್ನೇ ಕೊಡ್ತಿದ್ದೆ.